ನನಗೇನು ಒಂದು ಮ್ಯಾಟ್ ಹಾಕೋದು ಕಲ್ತ್ರೆ ಒಂದು 100 ರೂಪಾಯಿ. ನಾನೊಂದು ದಿವಸಕ್ಕೆ ಒಂದು 2-3 ಮ್ಯಾಟ್ ಆದರೂ ಹಾಕ್ತೀನಿ. ಬಾಗಿಲಿನ ತೋರಣ ಹಾಕ್ತೀನಿ, ಸೀರೆ ಕೊಚ್ಚು ಕಟ್ತೀನಿ, ಎಲ್ಲ ಮಾಡ್ತೀನಿ. ನನಗೆಲ್ಲ ಕೆಲಸ ಬರುತ್ತೆ. ಅವಳ ಥರ ನಾನು ಹೋಗಿ ಅಲ್ಲೂ ಇಲ್ಲೂ ಕೆಲ್ಸಕ್ಕೆ ಹೋಗಿ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನೇನಿದ್ರು ನಾನು ಓನಾಗಿ ದುಡ್ಕೊಳ್ಳೋದು ನೋಡ್ತೀನಿ. ನಾನು ಅದಕ್ಕೆ ಮತ್ತೆ ನಾನು ಎಲ್ಲೆಲ್ಲಿಗೂ ಹೋಗೋದಿಲ್ಲ. ನನ್ನ ತಂಗಿನೂ ಬರೋಕ್ಕೆ ಹೇಳಿದ್ದೀನಿ. ನನ್ನ ತಂಗಿನೂ ಬರ್ತಾಳೆ, ಈ ಮನೆಗೆ ಇರ್ತಾಳೆ. ನನ್ನ ತಂಗಿ ಹೆಂಗೆ ಅವಳ ತಂಗಿ ಹೆಂಗೆ ಅಂತೇಳಿ ತೋರಿಸ್ತೀನಿ ಬರೋದಕ್ಕಂತ ಹೇಳಿದ್ದೀನಿ. ರಂಜು, ಏನು ಮಾಡ್ತಾ ಇದೀಯಮ್ಮ? ಗಣತೆ ಮ್ಯಾಟ್ ಹಾಕ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಮ್ಯಾಟ್ ಚೆನ್ನಾಗಿದೆಯಾ? ಚೆನ್ನಾಗಿ ಬಂದೈತಮ್ಮ. ಎಂಥ ಸೆನಕ್ಕೆ ಹಾಕಿದ್ಯಾ? ಕಲ್ ಕಲರ್ ಅಲ್ವಿ? ಎಲ್ಲ ಕಲ್ತಿದ್ಯಮ್ಮ. ಇಂಥದ್ದು ಬರೋಲ್ಲ ಅಮ್ಮಂಗಿಲ್ಲ ಅಲ್ಲೇ ನಿನಗೆ. ನೋಡಂಗೆ ಹೆಂಗೆ ಕಲ್ತಿದ್ಯಾ? ಅದೇ ಅವರು ಇವರು ಯಾರನ್ನ ಕೇಳ್ತಾರೆ ಇಲ್ಲಿ. ನಮ್ಗೆ ಹಾಕೊಡಕ್ಕೆ ಹೇಳು, ನಮ್ಗೆ ಹಾಕೊಡಕ್ಕೆ ಹೇಳು, ನಿನ್ನ ಸಸಿಗೆ ಅಂತಾರೆ. ಹೆಂಗ ನೀನು ಎಲ್ಲ ಕಲ್ತಿದ್ಯಾ? ಭೂಮಿಗಿಂತ ಆತ ಬರಲ್ಲ ಹೇಳು. ಅದೆಲ್ಲ ಒಂಥರ ಫ್ರಾಡ್ ನನ್ನ ಮಗಂದೆಲ್ಲ. ಮತ್ತೆ ಅವಳಿಗೆ ಏನು ಬರಲ್ಲ. ನಾನು ಇಂಥದ್ದೊಂದು ಮ್ಯಾಟ್ ಹಾಕಿದ್ರೆ ಸಾಕು. ಒಂದು ಸೀರೆದು ಹಾಕಿದ್ರೆ 100 ರೂಪಾಯಿ, 2 ಸೀರೆದು ಹಾಕಿದ್ರೆ 200 ರೂಪಾಯಿ. ಹಿಂಗೆ ಕಾಣತ್ತೆ. ಬಾಗಿಲಿನ ತೋರಣ ಹಾಕಿದ್ರೆ 500, 1000 ಗಟ್ಟಲೆ. ದಿವ್ಸಕ್ಕೆ ಆರಾಮಾಗಿ ನಾನೊಂದು ಬಾಗಿಲಿನ ತೋರಣ ಒಂದು ಹಾಕ್ಬಿಡ್ತೀನಿ. ದಿವ್ಸಕ್ಕೆ ಒಂದು 4-5 ಮೇಲೆ ಮ್ಯಾಟ್ ಹಾಕ್ತೀನಿ. ಅಯ್ಯೋ, ಆರಾಮಾಗಿ ನಾನು ಮನೆ ಹತ್ರನೇ ದುಡ್ಕೊಂತೀನಿ ಕಾಣತ್ತೆ. ಅವಳು ಒಂಥರ ಹಂಗೇನೆ. ಹೇಳು. ಅಕ್ಕ ತಂಗಿಯರಿಬ್ರು ಅಷ್ಟೇನೆ. ಅಯ್ಯಪ್ಪ, ಅಯ್ಯೋ, ನೀನು ಯಾರ ಮೇಲನ ಜಗಳಕ್ಕೆ ಹೋಗಕ್ಕೆ ಮಾತ್ರ ಕರೆಸ್ಬೇಕಷ್ಟೇ. ಇಂಥವೆಲ್ಲ ಕಲ್ತಿಲ್ಲ ಅವರು. ಒಂದು ಮುದ್ದೆ ಮಾಡ್ಕೊಡಮ್ಮ ರಂಜಿತಾ. ನನಗೆ ಅನ್ನ ಉಂಡ್ರೆ ಆಗಲ್ಲ, ಒಂಥರ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ. ಮುದ್ದೆ ಮಾಡು. ಬರೀ ಅನ್ನ ಮಾಡ್ತೀವಿ. ಹೋಗತ್ತೆ ಮಾಡ್ಕ. ಒಂದೇ ಒಂದು ಮುದ್ದೆ ತಾನೇ, ಹೋಗಿ ಮಾಡ್ಕೆ ಹೋಗು. ಹಿಂಗೆ ಸ್ಪೂನ್ನಾಗ ಹಿಂಗೆ ತಿರ್ಕೊಂಡು ಮಾಡ್ಕೆ. ನಾನೀಗ ನೋಡಿ, ಈಗ ಮ್ಯಾಟೆಲ್ಲ ಹಾಕ್ತಾಯಿದ್ದೀನಿ. ತುಂಬ ಬ್ಯುಸಿ ಕಾಣತ್ತೆ. ನಾನು ಈಗ ಹಾಕೋಣ ಅಂತ ಹೇಳಿ ಈಗ ಮ್ಯಾಟ್ಗಳಿದ್ನೆಲ್ಲ ನನಗೀಗ ಕೆಲಸ ಆತೆ. ನನಗೆ ಹೆಂಗೆ ಅಂದರೆ, ನನಗೆ ಹಿಡ್ಕೊಂಡಿರೋ ಕೆಲಸ ಕಂಪ್ಲೀಟ್ ಆಗಿಬಿಡ್ಬೇಕು. ಮತ್ತೆ ನನಗೆ ಅದು ಐತೆ 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 ಅನ್ನೋದಾದರೆ ಯಾರಪ್ಪ ಅನಿಸುತ್ತೆ. ಕೆಲಸ ಐತೆ ಅಂತಂದ್ರೆ ಬೇಜಾರಾದಂಗೆ ಆಗುತ್ತೆ. ಅದಕ್ಕೇ ನಾನು ಸುಮ್ಮನೆ ಎಲ್ಲ ಕೆಲಸ ಮುಗಿಯೋವರೆಗೂ ಎದ್ದೇಳೋದಿಲ್ಲ. ಅದಕ್ಕೇ ಹೋಗತ್ತೆ ಮಾಡ್ಕೊಂಡು ಒಂದೇ ಒಂದು ಮುದ್ದೆ ತಾನೇ ಮಾಡ್ಕೊಂಡು ಉಣ್ಣೋದು ಇನ್ನೆಷ್ಟೊತ್ತಾಗುತ್ತೆ ಅಲ್ಲ. ಒಂದೇ ಒಂದು ಮುದ್ದೆ ಮಾಡಿಕೊಟ್ಟಿದ್ರೆ ನನ್ಗೆ ಆಲೆ ಒಲೆ ಮುಂದ್ಕೋಬೇಕಂದ್ರೆ ಬೇಜಾರ. ಸಸ್ಯರು ಬಂದಾಗಿಂದಲೂ ಅಲ್ಲೇ ಮಾಡಿ ಮಾಡಿ ಸಾಕಾಗೈತಿ. ನನಗೆ ಆಲೆ ಒಲೆ ಮುಂದ್ಕೋಗಕ್ಕೆ ಬೇಜಾರಾದಂಗೆ ಆಗುತ್ತೆ. ಎಷ್ಟು ದಿವಸ ಅವಳು ಮಾಡಿ ಕಳಲ್ಲ. ಅವಳೇನೇನು ನನ್ನೇನು ಯಾತಕ್ಕೇನು ಒಲೆ ಮುಂದಕ್ಕೇನು ಕರೆದಿರ್ಲಿಲ್ಲ. ಯಾತಕ್ಕೇನು ಮುದ್ದೆ ಎಲ್ಲ ಮಾಡಿ ಕಳು ಅಂದರೆ ಯಾತ ಏನು ಮಾತಾಡಿರಲಿಲ್ಲ ಅವಳು. ಆದರೆ ಈಗ ಇದು ನೋಡಿ ನನಗೆ ಬೋಲ್ಸಿಟ್ಟು ಬಂತು. ನಿನ್ನೆ ಒಯ್ಲಲ್ಲ, ಅದಕ್ಕೆ ನೋಡಪ್ಪ ಇವಳು ಬೋಲು ಒಯ್ದಾಳೆ ಅನ್ನಿಸ್ಬಿಡ್ತು ನನಗೆ. ಮತ್ತೆ ಅವಳು ಭಾರಿ ಇದ್ದಾಳೆ. ಅಯ್ಯೋ, ತುಂಬ ಕ್ರಿಮಿನಲ್ ಅವಳು. ಬಿಡತ್ತೆ ಅವಳ ಬಗ್ಗೆ ಏನು. ಹೋಗಿ ಮಾಡ್ಕೊಂಡು ಉಣ್ಣೋಗ್ರಿ ಒಂದೇ ಒಂದು ಮುದ್ದೆ. ನಾನು ಮ್ಯಾಟ್ ಹಾಕಬೇಕು, ತೋರಣಗಳು ಹಾಕಬೇಕು. ನಮ್ಮೂರವರು ನಮ್ಮ ತವ್ರ ಮನೆಯವರು ಜಾಸ್ತಿ ಕಟ್ ಕಳಿಸ್ಬಿಟ್ಟವ್ರೆ. ಅದಕ್ಕೇನೆ ಅಲ್ಲೆಲ್ಲನ ಇವಾಗ ಅಂಗಡಿಯಲ್ಲಿರೋ ಮ್ಯಾಟ್ಗಳೆಲ್ಲ ತಗೊಂಡ್ರೆ ಆತೆ. ಅದು ಹೆಂಗೆ ಅಂತಂದರೆ ಒಂದು 2 ದಿವಸನೂ ತಡಿಯಲ್ಲ, ಅದೇ ಕಿತ್ಕೊಂಡು ಹೋಗುತ್ತೆ. ಅದಕ್ಕೇನೆ ನಮ್ಮೂರಾಗೆಲ್ಲನ ಸೀರೆಗಳು ಕಳಿಸಿವ್ರಿ. ಮ್ಯಾಟ್ ಹಾಕಿ ಕಳಿಸು ರಂಜು, ಮ್ಯಾಟ್ ಹಾಕಿ ಕಳಿಸು ಅಂತ ಹೇಳಿ ಎಷ್ಟೊಂದು ಹಂಗೆ ಇದ್ದಾವೆ. ಅದಕ್ಕೆ ನನ್ನ ತಂಗಿ ಬರ್ತಾಳಂತೆ, ಅವಳು ತಗೊಂಡು ಹೋಗ್ತಾಳಂತೆ. ಅದಕ್ಕೆ ಎಲ್ಲ ಹಾಕಿ ರೆಡಿ ಮಾಡೋಣ ಅಂತ ಹೇಳಿ. ಎಲ್ಲನ 200 ರೂಪಾಯಿ ಎಷ್ಟೊಂದು ದುಡ್ಡಾಗುತ್ತತ್ತೆ. ಒಂದು 2 ದಿವಸಕ್ಕೆ ನಾನು 2000 ದುಡ್ಕೊಂತೀನಿ. ಹಂಗೆ ಎಲ್ಲ ಕೆಲಸ ಮಾಡ್ತೀನಿ ನೋಡು. ಅದಕ್ಕೇನೆ. ಏನು ಮ್ಯಾಟ್ ಹಾಕ್ತಾ ಇದೀಯ ರಂಜು? ರೀ, ಮ್ಯಾಟ್ ಹಾಕ್ತಾ ಇದ್ದೀನಿ. ಕಲರ್ ಮ್ಯಾಟು ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಅಲ್ಲ? ತುಂಬ ಚೆನ್ನಾಗಿದೆ. ಅಂಗಡಿಗೆ ತಗೊಂಡಿರೋ ಥರ ಇದೆ ನಿಜವಾಗ್ಲೂ. ಎಲ್ಲ ಬರುತ್ತೆ ನಮ್ಮ ರಂಜನ್ಗಮ್ಮ. ಇಂಥದ್ದು ಬರೋಲ್ಲ ಅನ್ನಂಗಿಲ್ಲ. ಎಲ್ಲದರಲ್ಲಿ ಎಕ್ಸ್ಪೋರ್ಟ್ ಅವಳು. ತುಂಬ ಚೆನ್ನಾಗಿದೆ. ಕಲರು ಸಖತ್ತಾಗಿ ಹಾಕಿದ್ಯಾ ಮ್ಯಾಟು. ಅಂಗಡಿಯಲ್ಲಿ ತಗೊಂಡಿರೋ ಥರ ಐತೆ. ಅಯ್ಯೋ, ಹಣ್ಣುಗಳವು ತಡಿಯಲ್ಲ. ಹಿಂಗೆ ಕೃಷಿ ಕಡ್ಡಿಲಿ ಹಾಕಿರೋದು ಚೆನ್ನಾಗೇ ತಡಿತೈತೆ. ಸೀರೆಗೆ ಬೇರೆ ಹಾಕಿರೋದು ಮ್ಯಾಟು ಚೆನ್ನಾಗಿರುತ್ತೆ. ಕಲರ್ ಎಲ್ಲನ ಸೀರೆ ಕಲರ್ ಎಲ್ಲ ಹರಿದ್ಬಿಟ್ಟು ಹಾಕಿದ್ದೀನಿ. ನಮ್ಮೂರಾಗೆ ಎಷ್ಟೊಂದು ಜನ ಕೊಡ್ತಾರೆ ಗೊತ್ತೇ. ಸರಿ ಆಯಿತು, ಹಾಕು. ನನಗೊಂದು ಲೋಟ ಕಾಫಿ ಮಾಡಿಕೊಡು. ಮತ್ತೆ ಪ್ಲೀಸ್ ಅವ್ರಿಗೊಂದು ಲೋಟ ಕಾಫಿ ಅಂತ ಮಾಡಿಕೊಡ್ತೀರಾ? ಹಂಗೆ ಒಂದು ನೀವು ಮುದ್ದೆ ಮಾಡ್ಕೊ. ಅವ್ರಿಗೆ ಕಾಫಿ ಒಂದು ಲೋಟ ಕಾಫಿ ಮಾಡಿಕೊಟ್ಬಿಟ್ಟು ನಿನ್ಗೆ ಹಂಗೆ ಒಂದು ಮುದ್ದೆ ಮಾಡ್ಕೊಳತ್ತೆ. ಸರಿ ಅಮ್ಮ, ಆಯ್ತು ಹೇಳು. ಯಾತು ಲಕ್ಕೈನ್ ಸಸಿ ಆತ ಮಾಡ್ತೈತಿ. ಮ್ಯಾಟ್ ಹಾಕ್ತಾಳ್ಕಂಡು ಬಗ್ಗೆಮ್ಮ. ಸೀರೆಗೆ ಅವ್ರದ್ದು ಹಳೆ ಸೀರೆಗಳು ಇರ್ತಾವಲ್ಲ, ಅದ್ರಾಗೆಲ್ಲನ ಅವ್ರದ್ದು ಮ್ಯಾಟ್ ಹಾಕ್ತಾಳೆ. ಉಲ್ಲನ್ ಅಂತ ಅದ್ರಾಗೆಲ್ಲನ ಅವಳು ಇವು ಬತ್ತಾವಲ್ಲ ಬಾಗಿಲಿನ ತೋರಣ ಅಂಥವೆಲ್ಲ ಹಾಕ್ತಾಳೆ. ಡಿಸೈನು ಭಾಳ ಚೆನ್ನಾಗಿ ಹಾಕ್ತಾಳೆ ಎಲ್ಲ. ಹೌದೇನು? ನೋಡಮ್ಮ. ನೋಡಿ ಎಷ್ಟು ಚೆನ್ನಾಗೈತೆ. ಹ್ಞೂನಕ್ಕ, ನನಗೆಲ್ಲ ಬರುತ್ತೆ. ಇಂಥದ್ದು ಬರಲ್ಲ ಅನ್ನೋ ಆಗಿಲ್ಲ ಬಿಡು. ಪ್ರತಿಯೊಂದು ಕೆಲಸನೂ ಬರುತ್ತೆ.
ಈಗ ಹಿಂಗೆ ಕಲ್ತ್ಕೋಬೇಕು ಹೆಣ್ಮಕ್ಳು. ನಮ್ಮ ಭೂಮಿ ಒಂದಿಟ್ಟು ಸ್ವಾಡವ ಹಂಗ ಕಣಿ. ಅದು ಒಂಥರ ಮಂಕು. ಇಂಥವೆಲ್ಲ ಕಲಿಯೋಣ ಚುರುಕಾಗಿರೋಣ. ನಮ್ಮ ರಂಜು ಸ್ವಲ್ಪ ಚುರುಕು ಕಣೆ, ಎಲ್ಲ ಕಲಿತಾಳೆ. ಮತ್ತೆ ಇಂಥ ಕಲ್ತ್ರೆ ನೋಡಮ್ಮ, ಈಗ ಒಂದಿನ ಕೂಲಿ ಹೋದ್ರೆ, ಒಂದಿನ ಆಗ್ಲೆಲ್ಲ ಹೋದ್ರೆ ಬಿಸ್ಲಾಗ 200 ರೂಪಾಯಿ ಕೂಲಿ. ಇಂಥ ಕಲ್ತ್ಕೊಂಡ್ರೆ ನೋಡಮ್ಮ 2 ಹಾಕಿ ಸಾಕಮ್ಮ ಅಲ್ಲಿ ಮನೆಯೊಳಗೆ ಕೆಲಸ ಎಲ್ಲ ಮಾಡ್ಕೊಂಡು. ಕಣಿ ನಮ್ಮ ರಂಜು ಸ್ವಲ್ಪ ಚುರುಕು. ಸ್ವಲ್ಪ ಎಲ್ಲದ್ರಾಗೂ ಇದ್ದಾಳೆ. ಅವಳು ಎಲ್ಲದ್ರಾಗೂ ಸ್ವಲ್ಪ ಫಾಸ್ಟ್. ಎಲ್ಲ ಚೆನ್ನಾಗಿ ಪ್ರತಿಯೊಂದೂ ಅವಳು ಹಂಗಾಗಕ್ಕೆ ಕಣಿ ಒಟ್ಟೊಂದು ಅಡುಗೆ ಮಾಡಿಸ್ಕೊಂಡಿರೋದು. ಇವರು ನೋಡಮ್ಮ, ಅಲ್ಲ ಅವರು ಪಾಪ ಬಡ್ತಾನ. ಇವರು ಬಡವರೇನೆ, ಬಡವರಾಗಿ ಇವತ್ತು ಹೆಂಗೆ ಇದ್ದಾರೆ. ಅವಾಗೆಲ್ಲ ಸ್ವಲ್ಪ ಇವರು ಬಡತನ ನೀಸೇವ್ರಿ. ಬಡತನ ನೀಸಿ ಚಲವ ಮಾಡ್ಕೊಂಡು ತಿನ್ಬೇಕು ಅಂತ ಮಾಡಿದ್ದಾರೆ ಎಲ್ಲ. ನಮಗೂ ಅಕ್ಕ ಬಡತನೇ ಇದ್ದಿದ್ದು ಅಂದರೆ ನಾವು ಮಾಡಿದ್ವಿ, ನಾವು ಚುರುಕಾಗೆ ಮಾಡಿದೀವೆಲ್ಲ ಚೆನ್ನಾಗಿ ಎಲ್ಲ ಒಡವೆ ಮಾಡಿಸ್ಕೊಂಡಿದ್ನಿ. ಇವ್ರು ಏನು ಬಡವರು ಅಂತಾರೆ, ಅವ್ರ ರೂಪಾಯಿ ತಿಂಬಾಕೂ ಗತಿ ಇಲ್ವಂತೆ. ಹಂಗೆ ಇದಾರಂತೆ. ಇಂಥ ಕಾಲದಲ್ಲೂ ಹಂಗಿರೋದನ್ನು ದುಡ್ಕೊಂಡು ತಿನ್ಬೇಕಕ್ಕ. ಅಯ್ಯೋ ದೇವ್ರೆ, ಯಾರು ಅಮ್ಮನಂತೂ ನೋಡೋಕೆ ಬರಲ್ಲ ಅಂತ ಹಂಗೈತಂತೆ. ಕಿವೇಕಿಲ್ವಂತೆ, ಮೂಗ್ನಕ್ಕಿಲ್ವಂತೆ, ಅತ್ತೆ ಇಲ್ವಂತೆ. ಅಯ್ಯೋ ದೇವ್ರ, ಹೌದೇನು? ಇಲ್ಲ ಕಕ್ಕ, ಎಂತ ಮದುವೆ ಮಾಡ್ಕೊಂತಿರ್ಲಿಲ್ವಲ್ಲ, ಹೆಂಗ್ ಮದುವೆ ಮಾಡ್ಕೊಂಡೆ? ಏನು ಮಾಡೋಣಮ್ಮ, ಹಿಂಗೆ ಒಂದಿಟ್ಟು ಇತ್ತಲ್ಲಮ್ಮ. ಇವ್ ನಮ್ಮ ಹೆಸಂದು ಸುಪ್ಪಿನ ಅವಳನ್ನ ಒಂದಿಷ್ಟು ತಗೊಳ ಹಾಕ್ಯಂಡು ಹಿಂಗೆ ಇತ್ತಲ್ಲ, ಇನ್ನೇನು ಮಾಡ್ತೀಯಮ್ಮ. ಅದಕ್ಕೇನೆ ನನ್ನ ತಂಗಿ ಹಿಂಗೆ ಯಾರ ಒಬ್ಳು ಇದ್ದಾಳೆ, ಯಾಕ ಸುಮ್ಮ ಮಾಡ್ಕೊಂಡ್ಲಮ್ಮ ಹೇಳ್ದ್ವಿ. ಅದಕ್ಕೆ ಅವ್ರಿಗೆ ಯಾರು ಮದುವೆ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ, ಗೂಡಿಸ್ಲಿ ಬೇರೆ ಅವ್ರ ಮನೆ ಇಲ್ಲಂತೆ, ಯಾರು ಬರ್ತಿರ್ಲಿಲ್ವಲ್ಲ. ಅದಕ್ಕೆ ಅತ್ತ ಏನಂತೇಳಿ ನನ್ನ ತಂಗಿ ಜೈಟ್ ಮಾಡಿ ಕಳಿಸಿದ್ವಿ. ಹಾಗೆ ಅವಳತ್ತೀನಿ, ಏನು ಮಾಡೋದು ಬೇಡ ಅತ್ತ ಅಂತ ಸುಮ್ಮನೆ ಆದ್ವಿ. ಇವಾಗ ಇವ್ನು ಹಿಂಗೆ ಮಾಡ್ಕೊಂಡಿರೋದಕ್ಕೋಸ್ಕರ ನೋಡಿ ನಮ್ಮನೆ ಇವನು ಹೆಂಗೆ ಒಳ್ಳೆ ಹುಡುಗಿನ ಮದುವೆ ಆಗ್ಬಿಟ್ಟ. ಅವನೊಂದು ಹೀಟಾಗಿ ಮಾಡ್ಕೊಂಡಿರೋ ವ್ಯತ್ಯಾಸ ಹಂಗೆ ಆಗಿದ್ದ ಅಷ್ಟೇ. ನಾನು ಅದಕ್ಕೆ ನನ್ನ ಮಗುಗೆ ಬೈತೀನಿ, ಇಂಥದ್ದೇನು ಬಂದಿತ್ತೋ ನಿನಗೆ ಅಂತ ಹೇಳಿ ಬೈರಿ. ಇಂಥ ಹಣ್ಣು ಮದುವೆ ಆಗೋಂಥದ್ದೇನು ಬಂದಿರಲಿಲ್ಲ ನೋಡಾಗ, ಅವಳು ಸವಾಸ ಮಾಡಿದ್ಕೆ ಇವತ್ತು ನಿನಗೆ ಹಿಂಗೆ ಆತು ಅಂತ. ಯಾರು ಹೋಗ್ಯಾರಂತಲ್ಲೇ? ಹೋಗ್ಯವ್ರಿ. ನಾವಿಲ್ಲಿ ಇರಲ್ಲ ಅಂತ ಹೋಗ್ಯವ್ರಿ. ಅಯ್ಯೋ ಇಲ್ಲಿ ಸವಾಸ ಅಲ್ಲ, ನಾವು ಏನೇನೋ ಮಾತಾಡ್ತೀವಂತೆ, ನಾವು ಒಳ್ಳೆಯರಲ್ವಂತೆ. ಅಲ್ಲ ಮನೆಯಾಗಿದ್ದ ಮೇಲೆ ಆ ಥರ ಒಂದು ಬರುತ್ತೆ ಹೋಗುತ್ತೆ, ಅದಕ್ಕೆ ಜಗಳ ಮಾಡ್ಕೊಂಡು ಹೋಗೋದೇ ಬಗ್ಗೆ ಆಂಟಿ. ಅಯ್ಯಪ್ಪ ಬೇಡಮ್ಮ ಬೇಡ. ಅವಳೊಂಥರ ಇದು. ಅಯ್ಯೋ ನೋಡಕ್ಕೆ ಹಂಗಿದ್ದಾಳೆ, ಎಲ್ಲ ಗೊತ್ತಾಗುತ್ತೆ ಅವಳಿಗೆ. ನಾನು ಗೊತ್ತಾಗೋದಿಲ್ಲ ಹಂಗೆ ಅನ್ಕಂಡು. ಅಯ್ಯೋ ಇಬ್ಬರಳ ಅಕ್ಕ ತಂಗಿಯರು ಇಬ್ಬರಳೂ ರಂಜನೆ ಮಾದ್ರು. ಅದಕ್ಕೇನೆ ನಾನು ಸಿಟ್ಟು ಬಂದು ಗಲಾಟೆ ಮಾಡಿ ಅದೇ ಕಳಿಸಿ ಹೋಗ್ಲೇಳು, ಹೋಗಿ ಮಾಡ್ಕೊಂಡು ಉಮ್ಲೇಳು ಅಂತ. ಅವಳು ಬೋಲಿದ್ದು ಮಾಡ್ತಾಳೆ ಕಣಿ. ಅದಕ್ಕೇನೆ ನಮ್ಮ ರಂಜಮ್ದಂಗಲ್ಲ ಬಿಡು, ಹಂಗಾರೆ ಬೇರೆ ಹೋಗಿ ಮಾಡ್ಕೊಂಡು ಉಮ್ಲೇಳು, ಗೊತ್ತಾಗುತ್ತೆ. ಹೋಗ್ಲಿ ಬೇರೆ ಹೋಗಿ ಮಾಡ್ಕೊಂಡು ಉಂಡ್ರೇನೆ ಎಲ್ಲ ಅನುಭವಿಸಿರೇನೆ ಗೊತ್ತಾಗೋದು ಅವಳಿಗೆ. ನೋಡಿ ಚೆನ್ನಾಗೈತೆ, ಯಾವುದಾದ್ರೂ ನಿನಗೆ ಮ್ಯಾಟ್ಗಳು ಹಾಕ್ಕೊಡೋದಿದ್ರೆ ಅದು ತೊಗೊಂಬಂದು ಕೊಡು ಆಂಟಿ, ಹಾಕ್ತೀನಿ. ಕೊಡ್ತಾರೆ ಹೇಳಿ, ಇಲ್ಲಿ ಯಾರಿಗಾನ ಹೇಳ್ಕೊಂಬತ್ತೀನಿ, ಯಾರಿಗಾನ ಹೇಳ್ತೀನಿ. ತಗೊಂಬಂದು ಕೊಡ್ತಾರೆ, ಹಾಕು ಸುಮ್ಮನೆ. ನೋಡಮ್ಮ ಹೆಂಗಾನ ಎಂಥವೇ ಮಾಡ್ತೀಯ ನೀನು. ಇಂಥವು ಮಾಡ್ಕೊಂಡೇನೆ ದುಡ್ಕೊಂತೀವಳಿ ಇಂಥ ಮಾಡಬೇಕು. ಇತ್ಕರ್ದಾನ ನಮ್ಮ ರಂಜು ಬುದ್ಧಿ ನನಗೆ ಇಷ್ಟ ಕಣಮ್ಮ. ಅವಳು ಏನಾನ ಕಲಿಯನ್ನೇ ಆತ್ಯಾತು ಕಲಿಯಲ್ಲ. ನನಗೆ ಇತ್ಕರ್ದ ನನಗೆ ತುಂಬ ಇಷ್ಟ. ಊಟ ಆತಾಕ ಅಲೇನಿ? ಇನ್ನು ಇಲ್ಲಮ್ಮ, ಇನ್ಯಾತು ಮಾಡಿಲ್ಲ. ಸಾರೈತೆ, ಅದಕ್ಕೆ ನಾನು ಮುದ್ದೆ ಮಾಡ್ಕೊಡಮ್ಮ ಅಂದೆ. ಅವಳು ಯಾಕೆ ಮ್ಯಾಟ್ ಹಾಕ್ಯಂಗೆ ಕುಕ್ಕಂಪ್ನಿ ಅಂದ್ಲು. ಅದಕ್ಕೆ ಅದು ನಾನೇ ಮಾಡ್ಕೊಂಡು ಉಣ್ತೀನಿ. ನನಗೆ ಮನೆ ಮುಂದ್ಕೋಬೇಕಂದ್ರೆ ಬೇಜಾರು ಕಣೆ ಬಗ್ಗೆಮ್ಮ. ಎಷ್ಟು ದಿವಸ ನಾನು ಯಾತು ಮಾಡಿಲ್ವಲ್ಲ, ತುಂಬ ಬೇಜಾರಾದಂಗೆ ಆಗುತ್ತೆ. ಅವಳು ನಮ್ಮಮ್ಮ ಅವಳಿದ್ದಾಗ ಯಾತೂ ನಮ್ಮನ್ನೇನು ಒಲೆ ಮುಂದಕ್ಕೆ ಬಾ ಅಂತ ಹೇಳಿ ಏನಕ್ಕೂ ಕರಿತಿರ್ಲಿಲ್ಲ. ಏನು ಮಾಡ್ತೀಯ ಇವಳು ಪಾಪ ಇಂಥವೆಲ್ಲ ಮಾಡ್ಕೊಂತಾಳೆ. ಅವಳಂತ ಏನು ಕೆಲಸ ಇಲ್ದಂಗಿದ್ಲು, ಮಾಡಿಕ್ಕಾಳು. ಇವಳು ಪಾಪ ಇಂಥವೆಲ್ಲ ಮಾಡ್ಕೊಂತಾಳೆ, ಮ್ಯಾಟ್ ಹಾಕೋದು ಎಲ್ಲ ಪ್ರತಿಯೊಂದು ಮನೆಯಾಗೆ ಎಲ್ಲ ಎಂತೆಂಥದ ಕೆಲಸಗಳೆಲ್ಲ ಕಲ್ತವಳಲ್ಲ, ಅದಕ್ಕೆ ಮಾಡ್ಕೊಂತಾಳೆ. ಇನ್ನೇನು ನಾನೇ ಮಾಡ್ಕೊಂಡು ಉಣ್ತೀನಿ ಬಿಡು. ಏನು ಮಾಡ್ಕೊಂಡು ಉಂಬೋದೇ ಏನು ದೊಡ್ಡದು. ಏನೊಂದು ಮುದ್ದೆ ಮಾಡ್ಕೊಂಡು ಉಂಬೋದೇ ನನಗೇನೇನು ದೊಡ್ಡದಲ್ಲ, ಮಾಡ್ಕೊಂಡು ಉಣ್ತೀನಿ. ಹೋಗತ್ತೆ, ನನಗೊಂದು ಲೋಟ ಹಂಗೆ ಕಾಫಿ ಮಾಡು. ಹೋಗು, ಅಯ್ಯಪ್ಪಗೊಂದು ಲೋಟ ನನಗೊಂದು ಲೋಟ, ಹಂಗೇನೆ ಇಬ್ರಿಗೊಂದೊಂದು ಲೋಟ ಕಾಫಿ ಮಾಡಿ ನೀನು ಮುದ್ದೆ ಮಾಡ್ಕೆ ಹೋಗು. ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ರಂಜು ಪ್ರತಿಯೊಂದು ಕೆಲಸನೂ ಕಲ್ತಿದ್ದಾಳೆ. ಇದ್ಕಾದ ನನಗೆ ತುಂಬ ಇಷ್ಟ. ಅದಕ್ಕೆ ಪಾಪ ಇವಳೆಲ್ಲ ಕೆಲಸ ಮಾಡ್ಕೊಂತಾಳೆ. ಅದಕ್ಕೆ ನಾನೇ ಎಲ್ಲ ಕಾಫಿ ಮಾಡೋದು ಮುದ್ದೆ ಮಾಡೋದು ನಾನೇ ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋಣ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.